ಆ ಕಲಿಂಗ ದೇಶದ ಒಂದು ಗುಹೆಯಲ್ಲಿ ನರಹರಿ ತೀರ್ಥರು ಆಚಾರ್ಯ ಮಧ್ವರು ಉಪದೇಶ ಮಾಡಿದಂತಹ ಅಷ್ಟಮಹಾಮಂತ್ರಗಳನ್ನು ಜಪ ಮಾಡ್ತಾ ಕೂತಿರ್ತಾರಂತೆ. ಒಂದು ಸಂದರ್ಭದಲ್ಲಿ ಆನೆ ತನ್ನ ಸೊಂಡಿಲಿನಲ್ಲಿ ಹಾರವನ್ನು ಹಿಡಿದುಕೊಂಡು ಬರ್ತಾ ಇದೆ. ಎಲ್ಲಾ ಮಂತ್ರಿಗಳು ಅನ್ಕೋತಿರ್ತಾರೆ, ನನ್ನ ಕೊರಳಿಗೆ ಆನೆ ಹಾಕತ್ತೆ ಹಾರವನ್ನ ಅಂತ. ಆದ್ರೆ ಯಾರ ಕೊರಳಿಗೂ ಕೂಡ ಹಾರವನ್ನ ಹಾಕದೆ ಗುಹೆಯ ಮುಂಭಾಗದಲ್ಲಿ ಬಂದು ಆನೆ ಜೋರಾಗಿ ಘರ್ಜನೆಯನ್ನ ಮಾಡುತ್ತಂತೆ. ಗುಹೆಯ ಮುಂಭಾಗಕ್ಕೆ ಬಂದು ನರಹರಿ ತೀರ್ಥರು ಯಾವುದೂ ಬೇಡ, ಎಲ್ಲವೂ ಕೂಡ ಪರಮಾತ್ಮನ ಅನುಗ್ರಹದಿಂದಲೇ ನಾವು ಇವತ್ತಿನ ದಿನ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ್ದೇವೆ, ಆದ್ದರಿಂದ ಪೂರ್ಣ ವಿರಕ್ತರಾಗಿ ಅಷ್ಟಮಹಾಮಂತ್ರಗಳನ್ನ ಜಪ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಜಪಾಂತೆ ತೇ ಗುರುತ್ತಮಾಹ ಅಂತ ಒಂದು ಮಾತು. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ध्रुवादिध्वान्तरवये वैष्णवेन्दीवरेन्दवे श्री राघवेन्द्र गुरवे नमो अत्यंत दयालवे. ಇಂತಹ ಆ ಪದ್ಮನಾಭ ತೀರ್ಥರು ಮಧ್ವಾಚಾರ್ಯರ ಸೇವೆಯನ್ನ ಯಾವ ರೀತಿ ಮಾಡಿದರು, ಆ ಮೂಲಕ ವೇದವ್ಯಾಸ ದೇವರ ಸೇವೆಯನ್ನ ಯಾವ ರೀತಿ ಮಾಡಿದರು ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಸತ್ತರ್ಕ ದೀಪಾವಳಿ ಮತ್ಯುದಾರಾ ಸಂನ್ಯಾಯ ರತ್ನಾವಲಿಮಪ್ಯನಿಂದ್ಯಾ ಭಾಷಾನುಭಾಷ್ಯ ಶಯಬೋಧ ಹೇತೋ ದದಾನ ಯಸ್ತಾರ್ಕಿಕಮೌಲಿರತ್ನಂ ದದಾನ ಯಸ್ತಾರ್ಕಿಕಮೌಲಿರತ್ನಂ. ಮುಂದಿನ ಪ್ರಪಂಚಕ್ಕೂ ಕೂಡ ಶಾಸ್ತ್ರ ಗ್ರಂಥಗಳ ಲೇಖನದ ಮೂಲಕ ಅತ್ಯದ್ಭುತವಾದ ಕೊಡುಗೆಯನ್ನ ನೀಡಿದ್ದಾರೆ ಆ ಪದ್ಮನಾಭ ತೀರ್ಥರು. ಹೇಳ್ತಾ ಇದ್ದಾರೆ, ಸತ್ತರ್ಕ ದೀಪಾವಳಿ, ಸನ್ಯಾಯ ರತ್ನಾವಳಿ, ಎರಡು ಗ್ರಂಥಗಳನ್ನ ಇವತ್ತಿನ ದಿನ ಜಗತ್ತಿಗೆ ಕೊಟ್ಟಿದ್ದಾರೆ ಈ ಪದ್ಮನಾಭ ತೀರ್ಥರು. ಯಾಕೆ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ, ಆಚಾರ್ಯ ಮಧ್ವರು ಬರೆದ ಬ್ರಹ್ಮಸೂತ್ರ ಭಾಷ್ಯಗಳು, ಉಪನಿಷದ್ ಭಾಷ್ಯ, ಅಣುಭಾಷ್ಯ, ಅನುವ್ಯಾಖ್ಯಾನ, ಈ ಎಲ್ಲ ಗ್ರಂಥಗಳನ್ನ ಆಚಾರ್ಯ ಮಧ್ವರು ಏನು ರಚನೆ ಮಾಡಿದ್ದಾರೆ, ಆ ಗ್ರಂಥಗಳ ಅಭಿಪ್ರಾಯ ಪೂರ್ಣ ಅರ್ಥ ಆಗಬೇಕು ಅಂತ ಹೇಳಿದರೆ ಪದ್ಮನಾಭ ತೀರ್ಥರು ರಚನೆ ಮಾಡಿದಂತಹ ಈ ಎರಡು ಗ್ರಂಥಗಳ ಅಧ್ಯಯನ ಅವಶ್ಯ ಮಾಡಬೇಕು. ಅದನ್ನೇ ಹೇಳಿದ್ದು ಅತ್ಯುದಾರಾಂ ಅನಿಂದ್ಯಾಂ, ಅತ್ಯಂತ ಉತ್ಕೃಷ್ಟವಾದಂತಹ ಗ್ರಂಥ. ಅದಕ್ಕೋಸ್ಕರವೇ ಹೇಳ್ತಾರೆ, ಗ್ರಂಥದ ವಿಸ್ತಾರದಲ್ಲಿ ಕಡಿಮೆ ಆದರೂ ಕೂಡ ಅರ್ಥ ವಿಸ್ತಾರದಲ್ಲಿ ಅತ್ಯಂತ ದೊಡ್ಡದಾದಂತಹ ಗ್ರಂಥಗಳು ಪದ್ಮನಾಭ ತೀರ್ಥರು ರಚನೆ ಮಾಡಿದ ಈ ಎರಡು ಗ್ರಂಥಗಳು. ಕೆಲವೊಂದು ಕಡೆ ಶಬ್ದ ಬಾಹುಲ್ಯ ಇರುತ್ತೆ, ಅರ್ಥ ಏನೂ ಕೂಡ ಇರೋದೇ ಇಲ್ಲ. ಆದರೆ ಕೆಲವೊಂದು ಕಡೆ ಅರ್ಥ ಬಾಹುಲ್ಯ ಇರುತ್ತೆ, ಆದರೆ ಶಬ್ದ ಮಾತ್ರ ತುಂಬಾ ಕಡಿಮೆ. ಪದ್ಮನಾಭ ತೀರ್ಥರು ರಚನೆ ಮಾಡಿದಂತಹ ಗ್ರಂಥಗಳು ಶಬ್ದ ಬಾಹುಲ್ಯ ಇಲ್ಲದೆ ಹೋದರೂ ಕೂಡ ಅರ್ಥ ಭೂಯಿಷ್ಠತೆಯಿಂದ ಕೂಡಿದ ಅತ್ಯುತ್ತಮವಾದಂತಹ ಗ್ರಂಥಗಳು ಈ ಸತ್ತರ್ಕ ದೀಪಾವಳಿ ಹಾಗೆ ಸನ್ಯಾಯ ರತ್ನಾವಳಿ. ಇಂಥ ಆ ಪದ್ಮನಾಭ ತೀರ್ಥರು ಈ ಗ್ರಂಥಗಳನ್ನು ರಚನೆ ಮಾಡೋದರ ಮೂಲಕ ಮಧ್ವಾಚಾರ್ಯರ ಸೇವೆ, ಅವರ ಗುರುಗಳಾದಂತಹ ವೇದವ್ಯಾಸ ದೇವರ ಸೇವೆಯನ್ನ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಹೇಗೆ ವ್ಯಾಖ್ಯಾನವನ್ನ ಮಾಡಿದರು, ವ್ಯಾಖ್ಯಾನದ ಶೈಲಿ ಯಾವ ರೀತಿ ಇದೆ ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ವ್ಯಾಖ್ಯಾಸುಯ ಪಾಣಿನಿ ಸೂತ್ರ ಭಾಷ್ಯ ವ್ಯಾಖ್ಯಾದಶಾಂ ವ್ಯಂಜಯತಿ ಸ್ಮ ಸಾಕ್ಷಾತ್
छन्नो यवन्या प्रतिपादनेन सहस्रधा सूत्रपदाशयानाम् ಅಭಿಪ್ರಾಯವನ್ನ ಯಾವ ರೀತಿ ಪ್ರಕಟಗೊಳಿಸಿದರು ಅಂತ ಹೇಳಿದರೆ ಅದಕ್ಕೆ ದೃಷ್ಟಾಂತವನ್ನ ಕೊಡ್ತಾ ಇದ್ದಾರೆ. ಛನ್ನೋ ಯವನ್ಯ ಪ್ರತಿಪಾದನೇನ. ಅಲ್ಲಿ ತನಕ ಮಧ್ವಾಚಾರ್ಯರು ಭಾಷ್ಯವನ್ನ ಬರೆದರೂ ಕೂಡ ಎಷ್ಟೋ ಜನರ ದುಷ್ಟ ಜನರ ಹಾವಳಿ ಇರೋ ಕಾರಣದಿಂದ ಭಾಷ್ಯದ ಮೂಲ ಅಭಿಪ್ರಾಯ, ಗ್ರಂಥಕರ್ತೃಗಳಿಗೆ ಸಮ್ಮತವಾದ ಯಾವ ಅಭಿಪ್ರಾಯ ಇದೆನೋ ಆ ಅಭಿಪ್ರಾಯ ಜನರಿಗೆ ಮುಟ್ಟತಾನೆ ಇರಲಿಲ್ಲ. ಯವನ್ಯ, ಬಟ್ಟೆಯಿಂದ ಮುಚ್ಚಲ್ಪಟ್ಟಂತಹ ಒಂದು ವಸ್ತು ಯಾವ ವ್ಯಕ್ತಿಗಳಿಗೂ ಕೂಡ ಯಾವ ರೀತಿ ಕಾಣಿಸೋದಿಲ್ಲವೋ ಅದೇ ರೀತಿ ದುಷ್ಟ ಜನರ ಕೆಟ್ಟ ದೃಷ್ಟಿ ಎಂಬ ಬಟ್ಟೆ ಆ ಆಚಾರ್ಯ ಮಧ್ವರು ಬರೆದ ಭಾಷ್ಯಗಳ ಮೇಲೆ ಇದ್ದ ಕಾರಣದಿಂದ ಯಾವ ಜನರಿಗೂ ಕೂಡ ಆ ಭಾಷ್ಯದ ಅರ್ಥಗಳು ಸುಲಭವಾಗಿ ಅರ್ಥ ಆಗ್ತಾ ಇರಲಿಲ್ಲ ಆಗಿನ ಕಾಲದಲ್ಲಿ. ಅದಕ್ಕೋಸ್ಕರವೇ ಈ ಪದ್ಮನಾಭ ತೀರ್ಥರು ಆ ಬ್ರಹ್ಮಸೂತ್ರಗಳ ಅಭಿಪ್ರಾಯ, ಅದಕ್ಕೆ ಬರೆದ ಭಾಷ್ಯಗಳ ಅಭಿಪ್ರಾಯವನ್ನ ವ್ಯಾಖ್ಯಾಸುಯ ಪಾಣಿನಿ ಸೂತ್ರ ಭಾಷ್ಯ ವ್ಯಾಖ್ಯಾದಶಾಂ, ಯಾವ ರೀತಿ ಈ ಪದ್ಮನಾಭ ತೀರ್ಥರ ಭಾಷ್ಯದ ವ್ಯಾಖ್ಯಾನ ಇತ್ತು ಅಂತ ಹೇಳಿದರೆ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಇವತ್ತಿನ ದಿನ ನಾವೆಲ್ಲರೂ ಕೂಡ ಶಾಸ್ತ್ರಗಳನ್ನ ಅಧ್ಯಯನ ಮಾಡೋದು ಕೇವಲ ಸಂಸ್ಕೃತ ಭಾಷೆಯಲ್ಲಿ. ಆ ಸಂಸ್ಕೃತ ಭಾಷೆಯಲ್ಲಿ ಮಾತನಾಡಬೇಕಾದರೆ ಮುಖ್ಯವಾಗಿ ವ್ಯಾಕರಣ ಜ್ಞಾನ ಅತ್ಯವಶ್ಯವಾಗಿ ಬೇಕೇ ಬೇಕು. ವ್ಯಾಕರಣ ಜ್ಞಾನ, ಗ್ರಾಮರ್, ಇದರ ಜ್ಞಾನ ಯಾವ ವ್ಯಕ್ತಿಗೆ ಇಲ್ಲವೋ ಆ ವ್ಯಕ್ತಿ ಮಾತನಾಡಿದ ಅಂತ ಹೇಳಿದರೆ ಅತ್ಯಂತ ಕರ್ಣ ಕಠೋರವಾಗಿರ. ಅದಕ್ಕೋಸ್ಕರವೇ ಹೇಳ್ತಾರೆ, ಏಕ ಶಬ್ದ ಸುಷ್ಠು ಪ್ರಯುಕ್ತ ಸ್ವರ್ಗೆ ಲೋಕೆ ಕಾಮಧುಗ್ಭವತಿ. ಒಂದೇ ಶಬ್ದವನ್ನ, ಸಂಸ್ಕೃತ ಶಬ್ದವನ್ನ ನೀವು ಉಚ್ಚಾರಣೆ ಮಾಡಿ, ಆದರೆ ತುಂಬಾ ಚೆನ್ನಾಗಿ ಉಚ್ಚಾರಣೆ ಮಾಡಿ. ಚೆನ್ನಾಗಿ ಉಚ್ಚಾರಣೆ ಮಾಡಬೇಕು ಅನ್ನೋ ಶಬ್ದಕ್ಕೆ ಅರ್ಥ ಯಾವ ವ್ಯಾಕರಣ ದೋಷಗಳು ಇಲ್ಲದೆ ಇರುವಂತೆ ಆ ಶಬ್ದಗಳ ಸ್ಪಷ್ಟವಾದ ಉಚ್ಚಾರಣೆಯನ್ನ ಮಾಡಬೇಕು. ಅಂಥ ವ್ಯಕ್ತಿಯನ್ನ ಸ್ವರ್ಗೇ ಲೋಕೆ, ದೇವೇಂದ್ರ ವಾಸ ಮಾಡುವಂತಹ ಯಾವ ಸ್ವರ್ಗಲೋಕ ಇದೆ ಆ ಸ್ವರ್ಗಲೋಕದಲ್ಲಿ ಸ್ವತಃ ಸಾಕ್ಷಾತ್ ದೇವೇಂದ್ರನೇ ಕೈ ಹಿಡಿದು ಸ್ವಾಗತವನ್ನ ಮಾಡ್ತಾನೆ. ಆದ್ದರಿಂದ ಅಂಥ ಸ್ಪಷ್ಟವಾಗಿ ಶಬ್ದಗಳ ಉಚ್ಚಾರಣೆಯನ್ನ ಮಾಡಬೇಕು ಅಂತ ಹೇಳಿದರೆ ಪ್ರತಿಯೊಬ್ಬ ಪುರುಷನೂ ಕೂಡ ಇವತ್ತಿನ ದಿನ ಪಾಣಿನಿ ಎಂಬ ಮಹರ್ಷಿ ಬರೆದಂತ ವ್ಯಾಕರಣ ಗ್ರಂಥದ ಕೌಮುದಿ ಗ್ರಂಥಗಳ ಅಧ್ಯಯನವನ್ನು ಮಾಡಿದರೆ ಮಾತ್ರ ನಮ್ಮಿಂದ ಅತ್ಯಂತ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ, ಹೊರತು ಇಲ್ಲದಿದ್ದರೆ ಇಲ್ಲವೇ ಇಲ್ಲ. ಆದ್ದರಿಂದ ಆ ಮಹರ್ಷಿಯಾದಂತಹ ಪಾಣಿನಿ ಯಾವ ರೀತಿಯಾಗಿ ಆ ಸೂತ್ರಗಳಿಗೆ ವ್ಯಾಖ್ಯಾನವನ್ನ ಮಾಡಿ ಸ್ಪಷ್ಟವಾಗಿ ಅದರ ಅಭಿಪ್ರಾಯವನ್ನು ನಮಗೆ ತಿಳಿಸಿಕೊಡ್ತಾನೋ ಅದರಂತೆ ಈ ಪದ್ಮನಾಭ ತೀರ್ಥರ ವ್ಯಾಖ್ಯಾನವೂ ಕೂಡ ಅತ್ಯಂತ ಸ್ಪಷ್ಟವಾಗಿ ಇವತ್ತಿನ ದಿನ ನಮಗೆ ಕೊಟ್ಟಿದ್ದಾರೆ ಆ ಪದ್ಮನಾಭ ತೀರ್ಥರು. ಇಂಥ ಆ ಪದ್ಮನಾಭ ತೀರ್ಥರು ಆಚಾರ್ಯ ಮಧ್ವರ ಸಂಚಾರಿ ಶಿಷ್ಯರಲ್ಲಿ ಒಬ್ಬರು ಅಂತ ಒಂದು ಪ್ರತೀತಿ ಇತಿಹಾಸ ನಮಗೆ ತಿಳಿಸಿಕೊಡುತ್ತೆ. ಪ್ರತೀತಿ ಇದೆ ಅಂತ ಇತಿಹಾಸ ತಿಳಿಸಿಕೊಡುತ್ತೆ. ಅಷ್ಟಮಠದ ಪೀಠಾಧಿಪತಿಗಳನ್ನ ಕೃಷ್ಣ ಪೂಜೆಗೆ ನಿಯೋಗ ಮಾಡಿ ಆ ಕೃಷ್ಣನ ಪೂಜೆಗೆ ಅನುಕೂಲ ಆಗೋದಕ್ಕೋಸ್ಕರ ಪದ್ಮನಾಭ ತೀರ್ಥರನ್ನ ಸಂಚಾರಕ್ಕೆ ಕಳುಹಿಸಿ ಆ ಸಂಚಾರಿ ಪೀಠವನ್ನ ಆಚಾರ್ಯ ಮಧ್ವರು ಪದ್ಮನಾಭ ತೀರ್ಥರ ಮೂಲಕ ಜಗತ್ತಿನಲ್ಲಿ ಪ್ರಚಾರ ಮಾಡಿದರು ಅನ್ನುವಂತಹ ಐತಿಹ್ಯವನ್ನ ನಾವು ಇತಿಹಾಸದಲ್ಲಿ ಕಾಣುತ್ತೇವೆ. ಅಂಥ ಆ ಪದ್ಮನಾಭ ತೀರ್ಥರು ಆಚಾರ್ಯ ಮಧ್ವರ ಅನುಪಮವಾದಂಥ ಸಾಕ್ಷಾತ್ ಶಿಷ್ಯರು. ನಾವೆಲ್ಲ ಮಾಧ್ವರಾಗಿ ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ಮಾನವನಾಗಿ ಹುಟ್ಟಲಿಕ್ಕೆ ಎಷ್ಟೋ ಅನೇಕ ಲಕ್ಷ ಜನ್ಮಗಳನ್ನು ದಾಟಿ ಬರಬೇಕು. ಅದರಲ್ಲಿಯೂ ಬ್ರಾಹ್ಮಣನಾಗಿ, ಅದರಲ್ಲಿಯೂ ಮಾಧ್ವರಾಗಿ ಹುಟ್ಟಿದರೂ ಕೂಡ ಆಚಾರ್ಯ ಮಧ್ವರ ಸಚ್ಚಾಸ್ತ್ರಗಳ ಅಧ್ಯಯನವನ್ನು ಮಾಡಲಿಕ್ಕೆ ಅದೆಷ್ಟು ಕೋಟಿ ಜನ್ಮಗಳ ಪುಣ್ಯವನ್ನು ಮಾಡಿರ್ತೇವೆ ಅಂತ ನಾವೆಲ್ಲರೂ ಕೂಡ ಧನ್ಯತಾಭಾವವನ್ನು ತಾಳ್ತೇವೆ. ನಾವು ಅವರ ಪ್ರಶಿಷ್ಯರಲ್ಲಿ ಒಬ್ಬರಾದಂಥ ನಾವೇ ಇಷ್ಟು ಧನ್ಯತಾಭಾವವನ್ನು ತಾಳ್ತಾ ಇರಬೇಕಾದರೆ ಆ ಆಚಾರ್ಯ ಮಧ್ವರ ಸಾಕ್ಷಾತ್ ಶಿಷ್ಯರಲ್ಲಿ ಒಬ್ಬರಾದಂಥ ಆ ಪದ್ಮನಾಭ ತೀರ್ಥರು
ಎಂಥ ಧನ್ಯತಾಭಾವವನ್ನು ತಾಡಿರ್ಲಿಕ್ಕಿಲ್ಲ. ಅಂಥ ಆ ಪದ್ಮನಾಭ ತೀರ್ಥರು ಈ ರೀತಿ ಉತ್ತಮವಾದಂಥ ರೀತಿಯಲ್ಲಿ ಆ ಆಚಾರ್ಯ ಮಧ್ವರ ಸೇವೆಯನ್ನ ಮಾಡಿದರು ಅಂತ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಪದ್ಮನಾಭ ತೀರ್ಥರ ಇತಿಹಾಸವನ್ನ ತಿಳಿಸಿಕೊಡ್ತಾ ಮುಂದೆ ರಾಘವೇಂದ್ರ ವಿಜಯದಲ್ಲಿ ನರಹರಿ ತೀರ್ಥರ ಒಂದು ಮಹಿಮೆ ನಮಗೆ ನಿರೂಪಣೆಯನ್ನ ಮಾಡಿ ತೋರಿಸ್ತಾ ಇದ್ದಾರೆ. गुरुर्नियोगादधिगम्य राज्यं शिष्यस्तदीयो नृहरिव्रतीन्द्रः गजेशकोशस्थितराममूर्तिं पूर्णप्रबोधाय समार्पयत्ताम्. ಈ ನರಹರಿ ತೀರ್ಥರು ಆಚಾರ್ಯ ಮಧ್ವರ ಹತ್ತಿರ ಸನ್ಯಾಸಾಶ್ರಮವನ್ನ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಅವರ ಪೂರ್ವಾಶ್ರಮದ ಹೆಸರು ಶ್ಯಾಮಶಾಸ್ತ್ರಿಗಳು ಅಂತ. ಇವತ್ತಿನ ಆಂಧ್ರದ ಶ್ರೀಕಾಕುಳಂ ಅನ್ನೋ ಪ್ರದೇಶದಲ್ಲಿ ಇವರ ಹುಟ್ಟು ಆಯಿತು ಅಂತ ನಮಗೆ ಇತಿಹಾಸ ತಿಳಿಯುತ್ತೆ. ಪದ್ಮನಾಭ ತೀರ್ಥರು ಆಚಾರ್ಯ ಮಧ್ವರ ಪಾಂಡಿತ್ಯಕ್ಕೆ ಮನಸೋತು ಅವರ ಶಿಷ್ಯತ್ವವನ್ನ ವಹಿಸಿರೋ ಕಾರಣದಿಂದಲೇ ಆ ಪದ್ಮನಾಭ ತೀರ್ಥರ ಒಂದು ಪ್ರಭಾವದಿಂದ ಈ ಶ್ಯಾಮಶಾಸ್ತ್ರಿಗಳು ಕೂಡ ಆಚಾರ್ಯ ಮಧ್ವರ ಶಿಷ್ಯತ್ವವನ್ನ ವಹಿಸಿಕೊಳ್ಳಬೇಕು ಅಂತ ಮನಸ್ಸನ್ನ ಮಾಡ್ತಾರೆ ಈ ಶ್ಯಾಮಶಾಸ್ತ್ರಿಗಳು. ಈ ಶ್ಯಾಮಶಾಸ್ತ್ರಿಗಳ ತಂದೆ ನರಸಿಂಹ ಭಟ್ಟೋಪಾಧ್ಯಾಯರು. ಇವರು ರಾಜನ ಆಸ್ಥಾನದಲ್ಲಿ ಮಂತ್ರಿಗಳಾಗಿದ್ದವರು. ಮಂತ್ರಿ ಅನ್ನೋ ಶಬ್ದಕ್ಕೆ ಬರೀ ರಾಜಕೀಯವನ್ನ ಮಾಡಿ ಕೆಲಸವನ್ನ ಮಾಡ್ತಾ ಇರತಕ್ಕಂತಹದ್ದಲ್ಲ, ರಾಜನ ಪೂರ್ಣ ಹೊಣೆಗಾರಿಕೆಯನ್ನು ಹೊತ್ತು ರಾಜ್ಯದ ಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಜನರ ಆಗು ಹೋಗುಗಳನ್ನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇರತಕ್ಕಂತಹ ಒಂದು ಉತ್ತಮ ಕುಟುಂಬ ಈ ಶ್ಯಾಮಶಾಸ್ತ್ರಿಗಳ ಕುಟುಂಬ. ಮೂಲತಃ ಅದ್ವೈತಿಗಳಾಗಿದ್ದರು. ಇವರ ಅಧ್ಯಯನದ ಬಗ್ಗೆ ಒಂದು ಪ್ರಸಿದ್ಧವಾದ ಮಾತಿದೆ. ಯಾವ ರೀತಿ ರಾಜ್ಯವನ್ನ ಆಳ್ತಾ ಇದ್ರು, ಯಾವ ರೀತಿ ಅಧ್ಯಯನವನ್ನ ನಡೆಸ್ತಾ ಇದ್ದರು ಅಂತ ಹೇಳಿದರೆ, ಎಡಗೈಯಲ್ಲಿ ಖಡ್ಗವನ್ನ ಹಿಡಿದು ಬಲಗೈಯಲ್ಲಿ ಪುಸ್ತಕವನ್ನ ಹಿಡಿದು ಅಧ್ಯಯನವನ್ನ ಮಾಡ್ತಾ ಇದ್ರು. ಒಂದು ಕೈಯಿಂದ ರಾಜ್ಯದ ರಕ್ಷಣೆ, ಇನ್ನೊಂದು ಕೈಯಿಂದ ಶಾಸ್ತ್ರದ ರಕ್ಷಣೆ ಏಕಕಾಲಕ್ಕೆ ಮಾಡಿದಂಥ ಮಹನೀಯರು ಈ ಶ್ಯಾಮಶಾಸ್ತ್ರಿಗಳು. ಒಂದು ಮಾತಿದೆ, ಯಾರು ರಾಜಕೀಯವನ್ನ ಮಾಡ್ತಾರೋ ಅವರಿಗೆ ಸರಸ್ವತಿ ಒಲಿದಿರಲ್ಲ, ಯಾರಿಗೆ ಸರಸ್ವತಿ ಒಲಿದಿರ್ತಾಳೋ ಅವರಿಗೆ ರಾಜ್ಯವನ್ನು ಆಳ್ಲಿಕ್ಕೆ ಬರೋದಿಲ್ಲ. ಆದರೆ ವಿರುದ್ಧವಾದ ಎರಡೂ ಧರ್ಮಗಳು ಕೂಡ ಇವತ್ತಿನ ದಿನ ಇದೆ ಅಂತ ಹೇಳಿದರೆ ಅದು ಶ್ಯಾಮಶಾಸ್ತ್ರಿಗಳಲ್ಲಿ ಮಾತ್ರ, ನರಹರಿ ತೀರ್ಥರ ಪೂರ್ವಾಶ್ರಮದಲ್ಲಿ ಮಾತ್ರ ಅವರಿಗೆ ಇತ್ತು. ಇಂಥ ಶ್ಯಾಮಶಾಸ್ತ್ರಿಗಳು ಏನು ಮಾಡಿದರು ಅಂತ ಹೇಳಿದರೆ, ಅವರ ಹೆಸರೇ ಹೇಳುವಂತೆ ಶ್ಯಾಮಂಚ ತಚ್ಛಾಸ್ತ್ರಂಚ ಶ್ಯಾಮಶಾಸ್ತ್ರಂ ಶ್ಯಾಮಶಾಸ್ತ್ರಂ ಅಸ್ಯ ಅಸ್ತಿ ಇತಿ ಶ್ಯಾಮಶಾಸ್ತ್ರೀ. ಅಂದರೆ ಶ್ಯಾಮಶಾಸ್ತ್ರಿಗಳು ಕೆಟ್ಟವರಾಗಿರಲಿಲ್ಲ, ಶ್ಯಾಮರಾಗಿರಲಿಲ್ಲ. ಅವರು ಅಧ್ಯಯನ ಮಾಡಿದ ಯಾವ ಶಾಸ್ತ್ರ ಇತ್ತು ಆ ಶಾಸ್ತ್ರ ಶ್ಯಾಮ ಆಗಿತ್ತು. ಆದ್ದರಿಂದ ಅವರು ಶ್ಯಾಮಶಾಸ್ತ್ರಿಗಳಾಗಿದ್ದರು. ಅಂಥ ಶ್ಯಾಮಶಾಸ್ತ್ರಿಗಳು ಶ್ಯಾಮವಾದ ಕಪ್ಪಾದ ಬೇರೆ ಶಾಸ್ತ್ರವನ್ನ ಬಿಟ್ಟು ಉತ್ತಮವಾದಂಥ ಶಾಸ್ತ್ರವನ್ನ ಕಲಿಯೋದಕ್ಕೋಸ್ಕರ ರಜತಪೀಠಪುರದಲ್ಲಿ ವಾಸವನ್ನ ಮಾಡಿಕೊಂಡಂತಹ ಯಾವ ಮಧ್ವಾಚಾರ್ಯರಿದ್ದಾರೆ ಆ ಮಧ್ವಾಚಾರ್ಯರ ಶಿಷ್ಯತ್ವವನ್ನ ವಹಿಸಿಕೊಳ್ಳೋದಕ್ಕೋಸ್ಕರ ಬಂದಿದ್ದಾರಂತೆ ಆ ಶ್ಯಾಮಶಾಸ್ತ್ರಿಗಳು ಆ ಪ್ರಾಂತ್ಯವನ್ನ ಬಿಟ್ಟು. ಹೇಳ್ತಾರೆ, ತುಂಬಾ ಹಠ ಮಾಡ್ತಾರಂತೆ, ನನಗೆ ಸನ್ಯಾಸಾಶ್ರಮವನ್ನ ದಯಪಾಲಿಸಬೇಕು. ಆಚಾರ್ಯರು ಹೇಳ್ತಾರೆ, ನಿಮಗೆ ರಾಜ್ಯವನ್ನು ಆಳುವಂತಹ ಯೋಗ ಇದೆ, ಅನೇಕ ಸಂಪತ್ತುಗಳ ಒಡೆಯರಾಗ್ತೀರಾ, ಇಂಥ ಯೋಗ ಇದ್ದಾಗ ಯಾತಕ್ಕೋಸ್ಕರ ತಾವು ಸನ್ಯಾಸಿಗಳಾಗ್ತೀರಾ ಅಂತ ಹೇಳಿದಾಗ, ಸನ್ಯಾಸಿಗಳಾಗಿಯೂ ಕೂಡ ಆ ಯೋಗವನ್ನು ಅನುಭವಿಸೋದು ಅಂತ ಇದ್ದರೆ ನನಗೆ ಸನ್ಯಾಸವನ್ನ ಕೊಡಿ. ಹೀಗೆ ನನಗಂತೂ ಈಗ ನಾನು ನಿಮ್ಮ ಶಿಷ್ಯತ್ವವನ್ನು ವಹಿಸಿಕೊಂಡು ನಾನು ಸನ್ಯಾಸಿಗಳಾಗಿ ಮುಂದೆ ಏನಾದರೂ ಆಗಲಿ, ಈಗ ಮಾತ್ರ ನನಗೆ ಸನ್ಯಾಸವನ್ನು ಕೊಡಿ ಅಂತ ಹೇಳಿ ದುಂಬಾಲು ಬಿದ್ದಾಗ
ಆಚಾರ್ಯ ಮಧ್ವರು ಮೊದಲೇ ತೀರ್ಮಾನ ಮಾಡಿದ್ರು, ಇವರಿಗೆ ಸನ್ಯಾಸಾಶ್ರಮವನ್ನ ಕೊಡಬಾರದು. ಅಪ್ಪಿ ತಪ್ಪಿ ತುಂಬಾ ಹಠವನ್ನ ಮಾಡಿದರೆ ಅವಾಗ ಅನಿವಾರ್ಯವಾಗಿ ಆಗ ಮಾತ್ರ ಸನ್ಯಾಸಾಶ್ರಮವನ್ನ ಕೊಡೋಣ ಅಂತ ಸಂಕಲ್ಪವನ್ನ ಮಾಡಿದ್ದರು. ಅಂದುಕೊಂಡ ಸಂಕಲ್ಪದಂತೆ ಆ ನರಹರಿ ತೀರ್ಥರು ಶ್ಯಾಮಾಶಾಸ್ತ್ರಿಗಳು ಪೂರ್ವಾಶ್ರಮದಲ್ಲಿ ತುಂಬಾ ಹಠ ಮಾಡಿ ಆ ಮಧ್ವಾಚಾರ್ಯರ ಹತ್ತಿರ ಸನ್ಯಾಸಾಶ್ರಮವನ್ನ ತೆಗೆದುಕೊಳ್ತಾರೆ. ತೆಗೆದುಕೊಂಡ ಮೇಲೆ ಆಚಾರ್ಯರು ಹೇಳ್ತಾರೆ, ಕಳಿಂಗ ದೇಶಕ್ಕೆ ಹೋಗಿ ಆ ವೇದವ್ಯಾಸ ದೇವರ ಸೇವೆ, ನಮ್ಮ ಸೇವೆಯನ್ನು ನೀವು ಮಾಡಿ. ಅದಕ್ಕೋಸ್ಕರ ಒಂದು ಸಲ ಆ ಕಳಿಂಗ ದೇಶದ ಒಂದು ಗುಹೆಯಲ್ಲಿ ನರಹರಿ ತೀರ್ಥರು ಆಚಾರ್ಯ ಮಧ್ವರು ಉಪದೇಶ ಮಾಡಿದಂತಹ ಅಷ್ಟಮಹಾಮಂತ್ರಗಳನ್ನ ಜಪ ಮಾಡ್ತಾ ಕೂತಿರ್ತಾರಂತೆ. ಒಂದು ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಆನೆ ತನ್ನ ಸೊಂಡಿಲಿನಲ್ಲಿ ಹಾರವನ್ನು ಹಿಡಿದುಕೊಂಡು ಬರ್ತಾ ಇದೆ. ಎಲ್ಲಾ ಮಂತ್ರಿಗಳು ಅನ್ಕೋತಿರ್ತಾರೆ, ನನ್ನ ಕೊರಳಿಗೆ ಆನೆ ಹಾಕತ್ತೆ, ನನ್ನ ಕೊರಳಿಗೆ ಆನೆ ಹಾಕತ್ತೆ ಹಾರವನ್ನ ಅಂತ. ಆದ್ರೆ ಯಾರ ಕೊರಳಿಗೂ ಕೂಡ ಹಾರವನ್ನ ಹಾಕದೆ ಗುಹೆಯ ಮುಂಭಾಗದಲ್ಲಿ ಬಂದು ಆನೆ ಜೋರಾಗಿ ಘರ್ಜನೆಯನ್ನ ಮಾಡುತ್ತಂತೆ. ಗುಹೆಯ ಮುಂಭಾಗಕ್ಕೆ ಬಂದು ನರಹರಿ ತೀರ್ಥರು ಯಾವುದೂ ಬೇಡ, ಎಲ್ಲವೂ ಕೂಡ ಪರಮಾತ್ಮನ ಅನುಗ್ರಹದಿಂದಲೇ ನಾವು ಇವತ್ತಿನ ದಿನ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ್ದೇವೆ, ಆದ್ದರಿಂದ ಪೂರ್ಣ ವಿರಕ್ತರಾಗಿ ಅಷ್ಟಮಹಾಮಂತ್ರಗಳನ್ನ ಜಪ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಜಪಾಂತೆ ತೇ ಗುರುತ್ತಮಾಹ ಅಂತ ಒಂದು ಮಾತು. ಜಪದ ಕೊನೆ ಭಾಗದಲ್ಲಿ ಎಷ್ಟೇ ಘರ್ಜನೆ ಮಾಡಲಿ, ಯಾರೇ ಬಂದು ಹೇಳಲಿ, ಏನು ಮಾಡಿದರೂ ಕೂಡ ತಾವು ಮಾಡುವಂತಹ ಜಪವನ್ನ ಬಿಡದೆ ಅಲ್ಲಿಯೇ ಕುಳಿತುಕೊಂಡು ಜಪ ಎಲ್ಲ ಮುಗಿದ ಮೇಲೆ ಗುಹೆಯ ಹೊರಭಾಗಕ್ಕೆ ಬರ್ತಾರೆ. ಹೊರಭಾಗಕ್ಕೆ ಬಂದ ಮೇಲೆ ಆ ನರಹರಿ ತೀರ್ಥರ ಕೊರಳಿಗೆ ಆನೆ ತನ್ನ ಸೊಂಡಿಲಿನ ಮೂಲಕ ಹಾರವನ್ನ ಹಾಕಿ ಇವರೇ ಈ ಕಳಿಂಗ ದೇಶದ ಮುಂದಿನ ರಾಜರು ಹೀಗೆ ಹೇಳಿದ ಮೇಲೆ ನರಹರಿ ತೀರ್ಥರಿಗೆ ಆಶ್ಚರ್ಯವೋ ಆಶ್ಚರ್ಯ. ಯಾಕೆ? ಅಪ್ಯನಾಗತಗತ ಪ್ರತಿಪತ್ತಿಂ ಶ್ರದ್ಧದು ಪೃಥುಲ ಚೇತಸ ಏತೆ. ನಮ್ಮ ಗುರುಗಳಿಗೆ ಕೇವಲ ವರ್ತಮಾನ ಕಾಲದ ಜ್ಞಾನ ಮಾತ್ರ ಇಲ್ಲ, ಭೂತ ಭವಿಷ್ಯತ್ ವರ್ತಮಾನ ಈ ಮೂರೂ ಕಾಲಗಳ ಅಪರಿಮಿತವಾದಂತಹ ಜ್ಞಾನ ನಮ್ಮ ಗುರುಗಳಾದಂತಹ ಮಧ್ವಾಚಾರ್ಯರಿಗೆ ಇದೆ ಅಂತ ತಿಳಿದು ಅವರೇ ನನಗೆ ಸನ್ಯಾಸವನ್ನ ಕೊಡಬೇಕಾದರೆ ರಾಜಯೋಗ ಇದೆ ಅಂತ ಮೊದಲೇ ಉಪದೇಶ ಮಾಡಿದ್ದರು. ಋಷೀಣಾಂ ಪುನರಾದ್ಯಾನಾಂ ವಾಚಮರ್ಥೋ ಅನುದಾವತಿ. ಋಷಿಗಳು ಜ್ಞಾನಿಗಳು ಅವರು ತಮ್ಮ ಬಾಯಿಯಲ್ಲಿ ಯಾವ ರೀತಿ ನುಡಿತಾರೋ ಅದಕ್ಕೆ ಅನುಗುಣವಾಗಿಯೇ ಎಲ್ಲ ಘಟನೆಗಳೂ ಕೂಡ ನಡೆಯುತ್ತೆ ಅನ್ನೋ ಭವಭೂತಿಯ ಮಾತಿನಂತೆ ಆ ನರಹರಿ ತೀರ್ಥರು ಕಳಿಂಗ ದೇಶದ ರಾಜ್ಯಭಾರವನ್ನ 12 ವರ್ಷಗಳ ಕಾಲ ನಿಷ್ಕಲ್ಮಶ ಮನಸ್ಸಿನಿಂದ ಆಳ್ತಾರಂತೆ. ಆ ಕಳಿಂಗ ದೇಶವನ್ನ ಹೇಗೆ ಆಳ್ತಾರೆ ಅದರ ಬಗ್ಗೆನೂ ತುಂಬಾ ವರ್ಣನೆಯನ್ನ ಮಾಡ್ತಾರೆ ನರಹರಿ ತೀರ್ಥರು. ನರಹರಿ ತೀರ್ಥರು ಯಾವ ರೀತಿ ರಾಜ್ಯವನ್ನು ಆಳಿದರು? ಕೃಷ್ಣಾಜಿನದ ಮೇಲೆ ಕುಳಿತುಕೊಂಡು ತಮ್ಮ ಜಪತಪಾದಿ ಅನುಷ್ಠಾನಗಳಿಗೆ ಯಾವ ತೊಂದರೆಯನ್ನೂ ಕೂಡ ಮಾಡಿಕೊಳ್ಳದೆ ಆ ನರಹರಿ ತೀರ್ಥರು 12 ವರ್ಷಗಳ ಕಾಲ ರಾಜ್ಯಭಾರವನ್ನು ನಡೆಸಿದರು. ನಾವೆಲ್ಲ ಕೇಳ್ತೇವೆ, ರಾಜಾ ಕಾಲಸ್ಯ ಕಾರಣಂ ರಾಜಾವಾ ಕಾರಣಂ ರಾಜ್ಞೋ ರಾಜಾ ಕಾಲಸ್ಯ ಕಾರಣಂ ಇತಿದೇ ಸಂಶಯೋ ಮಾಭೂತ್ ರಾಜಾ ಕಾಲಸ್ಯ ಕಾರಣಂ. ಆಚಾರ್ಯ ಮಧ್ವರೇ ತಮ್ಮ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಕಾಲವು ರಾಜನಿಗೆ ಕಾರಣವೋ ರಾಜನು ಕಾಲಕ್ಕೆ ಕಾರಣನೋ ಅಂತ ಪ್ರಶ್ನೆ ಮಾಡಿದಾಗ ಆಗ ಹೇಳ್ತಾರಂತೆ, ರಾಜ ಕಾಲಸ್ಯ ಕಾರಣಂ. ರಾಜ ಧರ್ಮಿಷ್ಠನಾಗಿ ಧಾರ್ಮಿಕನಾಗಿ ಪ್ರಾಮಾಣಿಕನಾಗಿ ತನ್ನ ರಾಜ್ಯಭಾರವನ್ನು ನಡೆಸ್ತಾ ಇದ್ದ ಅಂತ ಹೇಳಿದರೆ ಆ ರಾಜ್ಯದಲ್ಲಿ ಇರತಕ್ಕಂತಹ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಪ್ರಾಮಾಣಿಕವಾಗಿ ರಾಜ್ಯದಲ್ಲಿ ಇರ್ತಾನೆ. ಆದ್ದರಿಂದ ಈ ಕಳಿಂಗ ದೇಶದ 12 ವರ್ಷದ ರಾಜ್ಯಭಾರವನ್ನ ಅತ್ಯಂತ ಪ್ರಾಮಾಣಿಕತನದಿಂದ ಅವರು ಆಳ್ತಾರಂತೆ ಆ ನರಹರಿ ತೀರ್ಥರು. ಆಮೇಲೆ ಏನು ಮಾಡ್ತಾರೆ ಅಂತ ಹೇಳಿದರೆ, ಆ ಕಳಿಂಗ ದೇಶದ ಕೋಶಾಗಾರದಲ್ಲಿ ಒಂದು ಮೂಲ ರಾಮದೇವರ ಪ್ರತಿಮೆ ಇರುತ್ತೆ. ಕೋಶೇ ಗಜಪತೆ ಸ್ಥಿತ ಏನಾನೀತ ನಮಸ್ತಸ್ಮೈ ಶ್ರೀಮನ್ ನೃಹರಿ ಭಿಕ್ಷವೇ. ಕಳಿಂಗ ದೇಶದ ಕೋಶದಲ್ಲಿ ಇರತಕ್ಕಂತಹ ಯಾವ ಮೂಲರಾಮನ ಪ್ರತಿಮೆ, ಆ ಮೂಲರಾಮನ ಪ್ರತಿಮೆ ಅಲ್ಲಿಗಾದ್ರೂ ಕೂಡ ಹೇಗೆ ಬಂದಿತ್ತು ಅಂತ ಹೇಳಿದರೆ, ವೈವಸ್ವತ ಮನು ಇಕ್ಷ್ವಾಕು ರಾಜ ತಪಸ್ಸಿನಿಂದ ಬ್ರಹ್ಮದೇವರನ್ನ ಸಂತೋಷಗೊಳಿಸ್ತಾನೆ. ಸಂತೋಷಗೊಳಿಸಿದ ಮೇಲೆ ಆ ರಾಮದೇವರ ಪ್ರತಿಮೆಯನ್ನ ಆ ಚತುರ್ಮುಖ ಬ್ರಹ್ಮದೇವರು ಇಕ್ಷ್ವಾಕು ರಾಜನಿಗೆ ಕೊಡ್ತಾನೆ. ಅವನು ಆ ತನ್ನ ಮಕ್ಕಳ ಪರಂಪರೆಯ ಕ್ರಮದಿಂದ ಆ ಕಳಿಂಗ ದೇಶದ ರಾಜ್ಯದಲ್ಲಿ ಬಂದು ಉಳಿಯತ್ತೆ. ಕಾಲಾಂತರದಲ್ಲಿ ಅಲ್ಲಿ ಇದ್ದದ್ದೂ ಕೂಡ ಅವರಿಗೆ ಗೊತ್ತಾಗೋದಿಲ್ಲ. ಕೊನೆಗೆ ಈ 12 ವರ್ಷಗಳ ಕಾಲ ರಾಜ್ಯಭಾರವನ್ನು ನಡೆಸಿದ್ದೀರಾ, ತಮಗೆ ಗುರುದಕ್ಷಿಣೆ ಏನು ಬೇಕು ಅಂತ ಕೇಳಿದಾಗ
ಆಗ ರಾಜ್ಯವನ್ನ ಬಿಟ್ಟು ಹೊರಡುವ ಹಿಂದಿನ ದಿನ ಸ್ವಪ್ನದಲ್ಲಿ ಸೂಚನೆ ಆಗತ್ತಂತೆ ನರಹರಿ ತೀರ್ಥರಿಗೆ. ಈ ರಾಜನ ಕೋಶದಲ್ಲಿ ಮೂಲ ರಾಮಚಂದ್ರ ದೇವರ ಪ್ರತಿಮೆ, ಚತುರ್ಮುಖ ಬ್ರಹ್ಮದೇವ ಕರಾರ್ಚಿತವಾದಂತಹ ಯಾವ ಪ್ರತಿಮೆ, ಆ ಪ್ರತಿಮೆ ಈ ಕೋಶದಲ್ಲಿ ಇದೆ. ಈ ಕೋಶದಲ್ಲಿ ಇರತಕ್ಕಂತಹ ಆ ಪ್ರತಿಮೆಯನ್ನ ತೆಗೆದುಕೊಂಡು ಬನ್ನಿ ಅಂತ ಸ್ವಪ್ನದಲ್ಲಿ ಸೂಚಿತವಾದಂತೆ ಆ ರಾಜನ ಮಗ ವಯಸ್ಸಿಗೆ ಬಂದ ಮೇಲೆ ನನಗೆ ಇಷ್ಟು ಗುರುದಕ್ಷಿಣೆಯನ್ನು ಕೊಟ್ಟರೆ ಸಾಕು ಅಂತ ಹೇಳಿ ಆ ನರಹರಿ ತೀರ್ಥರು ಆ ಕೋಶದಲ್ಲಿ ಇರ್ತಕ್ಕಂತಹ ಮೂಲರಾಮದೇವರ ಪ್ರತಿಮೆಯನ್ನ ತೆಗೆದುಕೊಂಡು ಬಂದು ಗಜೇಶ ಕೋಶ ಸ್ಥಿತ ರಾಮ ಮೂರ್ತಿಂ ಪೂರ್ಣ ಪ್ರಬೋಧಾಯ ಸಮರ್ಪಯತ್ತಾಂ. ಕಲಿಂಗ ದೇಶದ ಆ ಕೋಶದಲ್ಲಿ ಇರ್ತಕ್ಕಂತಹ ಯಾವ ಮೂಲ ರಾಮಚಂದ್ರನ ಪ್ರತಿಮೆ ಇದೆ, ಆ ಮೂಲ ರಾಮಚಂದ್ರ ದೇವರ ಪ್ರತಿಮೆಯನ್ನು ತೆಗೆದುಕೊಂಡು ಬಂದು ರಜತ ಪೀಠಪುರದಲ್ಲಿ ನೆಲೆಸಿದ ತಮ್ಮ ಗುರುಗಳಾದಂತಹ ಆ ಮಧ್ವಾಚಾರ್ಯರಿಗೆ ಅರ್ಪಣೆಯನ್ನು ಮಾಡಿ ಗುರುದಕ್ಷಿಣೆಯನ್ನು ಸಲ್ಲಿಸಿದಂತಹ ಮಹನೀಯರು ಆ ನರಹರಿ ತೀರ್ಥರು. ಇಂಥ ನರಹರಿ ತೀರ್ಥರು ತುಂಬಾ ಆಚಾರ್ಯರ ಸೇವೆಯನ್ನ ಈ ಮೂಲಕ ಅನುಪಮವಾಗಿ ಸೇವೆಯನ್ನ ಸಲ್ಲಿಸಿದಂತಹ ಮಹನೀಯರು ಆ ನರಹರಿ ತೀರ್ಥರು. ಇನ್ನೂ ಇವರ ಒಂದು ಉತ್ತಮವಾದಂತಹ ಮಹಿಮೆಯನ್ನ ಹೇಳಬೇಕು ಅಂದರೆ, ಇವತ್ತಿನ ದಿನ ವಿಶಾಖಪಟ್ಟಣದ ಹತ್ತಿರ ಸಿಂಹಾಚಲ ಎಂಬ ಕ್ಷೇತ್ರ ನರಸಿಂಹದೇವರ ಕ್ಷೇತ್ರ. ಆ ನರಸಿಂಹದೇವರ ಕ್ಷೇತ್ರದಲ್ಲಿ ಆ ನರಸಿಂಹದೇವರ ಗುಡಿಯ ಮುಂಭಾಗದಲ್ಲಿ ಒಂದು ಮುಖ್ಯ ಪ್ರಾಣದೇವರ ಪ್ರತಿಮೆ, ಆ ಮುಖ್ಯ ಪ್ರಾಣದೇವರ ಪ್ರತಿಮೆಯನ್ನು ಪ್ರತಿಷ್ಠೆ ಮಾಡಿದಂತಹ ಮಹನೀಯರು ಈ ನರಹರಿ ತೀರ್ಥರು. ಅಷ್ಟೇ ಅಲ್ಲ, ಆ ಸಿಂಹಾಚಲ ಕ್ಷೇತ್ರದಲ್ಲಿ ನರಸಿಂಹದೇವರ ದೇವಸ್ಥಾನದಲ್ಲಿ ಪೂಜಾದಿ ಕೈಂಕರ್ಯಗಳ ವ್ಯವಸ್ಥೆಯನ್ನ ಮಾಡಿಕೊಟ್ಟಂತಹ ಮಹನೀಯರು ಈ ನರಹರಿ ತೀರ್ಥರು. ಹೀಗೆ ಆಚಾರ್ಯರ ಸೇವೆಯನ್ನ ಬೇರೆ ರೀತಿಯಾಗಿ ಅತ್ಯದ್ಭುತವಾಗಿ ಅನುಪಮವಾಗಿ ಸೇವೆಯನ್ನ ಸಲ್ಲಿಸಿದಂತಹ ಮಹನೀಯರು ಆ ನರಹರಿ ತೀರ್ಥರು. ಇಂತಹ ಆ ನರಹರಿ ತೀರ್ಥರು ಕೋಶೇ ಗಜಪತೆ ಸ್ಥಿತಾಂ, ಆ ಕೋಶಾಗಾರದಲ್ಲಿ ಇದ್ದಂತಹ ರಾಮಚಂದ್ರನ ಪ್ರತಿಮೆಯನ್ನು ತಂದು ಆಚಾರ್ಯ ಮಧ್ವರಿಗೆ ಅರ್ಪಣೆಯನ್ನು ಮಾಡಿ ತಮ್ಮ ಗುರುದಕ್ಷಿಣೆಯನ್ನು ಈ ಮೂಲಕ ಸಲ್ಲಿಸಿದರು.